Good morning, my dear students. Welcome to Political Science online class. Dear students, in previous video, we have learned topic like feminist movement, its causes and political implications. Today, in this video, I am going to explain the labor movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ಮಹಿಳಾ ಚಳುವಳಿಗಳ ಕುರಿತಾಗಿ ತಿಳಿದಿದ್ದೇವೆ. ಮಹಿಳಾ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ಒಂದು ವಿಡಿಯೋನಲ್ಲಿ ನಾವು ಕಾರ್ಮಿಕ ಚಳುವಳಿಯ ಕುರಿತಾಗಿ ತಿಳಿಯೋಣ. ಓಕೆ, ಸೊ ಹಾಗಿದ್ರೆ ಲೇಬರ್ಸ್, ಕಾರ್ಮಿಕರು ಅಂದರೆ ಯಾರು ಅಂತ ನಾವು ನೋಡೋದಾದರೆ, ಲೇಬರ್ಸ್ ಆರ್ ದೋಸ್ ವರ್ಕ್ಸ್ ಹೂ ಇನ್ವೆಸ್ಟ್ ದೇರ್ ಫಿಸಿಕಲ್ ಲೇಬರ್ ಅದರ್ ಆನ್ ಅಗ್ರಿಕಲ್ಚರ್ ಆರ್ ಇಂಡಸ್ಟ್ರಿ. ಇಟ್ ಈಸ್ ಲೇಬರ್ಸ್. ಯಾರಾಗಿದ್ದಾರೆ ಆಗಿದ್ರೆ ಲೇಬರ್ಸ್ ಅಂತಂದರೆ, ಲೇಬರ್ಸ್ ಆರ್ ದೋಸ್ ಹೂ ವರ್ಕ್ಸ್ ಹೂ ಇನ್ವೆಸ್ಟ್ ದೇರ್ ಫಿಸಿಕಲ್ ಲೇಬರ್ಸ್ ಆನ್ ಅಗ್ರಿಕಲ್ಚರ್ ಆರ್ ಇಂಡಸ್ಟ್ರಿ. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಯಾರು ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವರೋ ಅವರೇ ಕಾರ್ಮಿಕರಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಿದ್ರೆ ಕಾರ್ಮಿಕರು ಅಂತ ನಾವು ಯಾರಿಗೆ ಕರಿತೀವಿ ನೋಡಿ, ಕೆಲವೊಮ್ಮೆ ಬಂದ್ಗಳು ನಡೆಯುವಂಥದ್ದನ್ನು ಕಾಣ್ತೀವಿ. ಕರ್ನಾಟಕ ಬಂದಿರ್ಬೋದು, ಭಾರತ ಬಂದಿರ್ಬೋದು. ಕೃಷಿಕರು ಅಥವಾ ಕೃಷಿ ಒಂದು ವ್ಯವಸ್ಥೆಯಲ್ಲಿ ಆಗುವಂತಹ ಸಮಸ್ಯೆಗಳಿಂದ ಕೃಷಿ ಮಾಡುವಂಥವರು, ರೈತರು ಏನು ಮಾಡ್ತಾರೆ, ಒಂದು ಬಂದ್ಗೆ ಕರೆ ಕೊಡುವಂಥದ್ದು, ಅವರ ಬೇಡಿಕೆಯನ್ನು ಈಡೇರಿಸೋಕ್ಕೋಸ್ಕರವಾಗಿ. ಇದೇ ರೀತಿಯಾಗಿ ಕಾರ್ಮಿಕರು ಸಹಿತವಾಗಿ ಬಂದ್ಗಳಿಗೆ ಕರೆ ನೀಡುವಂಥದ್ದು, ತಮ್ಮ ಒಂದು ಬೇಡಿಕೆಗಳ ಈಡೇರಿಕೆಯನ್ನು ಸರ್ಕಾರದ ಮುಂದೆ ಇಡುವಂಥದ್ದು. ಹೀಗೆ ಬಹಳಷ್ಟು ವಿಷಯಗಳನ್ನು ನಾವು ನೋಡ್ತೀವಿ. ಹಾಗಿದ್ರೆ ಕಾರ್ಮಿಕರು ಅಂದರೆ ಯಾರಪ್ಪ? ಕಾರ್ಮಿಕರು ಅಂತಂದರೆ ಈಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡುವಂಥವ್ರು ಕಾರ್ಮಿಕರಾಗೋದಿಲ್ಲ. ಯಾರಿರ್ತಾರಪ್ಪ ಕಾರ್ಮಿಕರು ಅಂತಂದರೆ, ಅವರು ಫಿಸಿಕಲ್ ಎಫರ್ಟ್, ಅವರ ಒಂದು ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವಂಥವರಾಗಿರ್ತಾರೆ. ದಿ ಲೇಬರ್ಸ್ ಆರ್ ವರ್ಕ್ಸ್ ಇನ್ವೆಸ್ಟ್ ದೇರ್ ಫಿಸಿಕಲಿ. ಏನಾಗಿರಬೇಕು, ಅವರು ದೈಹಿಕ ಶ್ರಮವನ್ನು ಹಾಕಿ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರು ಯಾರಿರ್ತಾರೋ ಅವರನ್ನು ನಾವು ಕಾರ್ಮಿಕರು ಅಂತ ಕರಿತೀವಿ. ಇಂದು ಇಂಡಸ್ಟ್ರೀಸ್ಗಳಲ್ಲಿ ಇರ್ಬೋದು, ಅಂದರೆ ಕಾರ್ಖಾನೆಗಳಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ಕಾರ್ಖಾನೆಗಳು ಅಂತಂದರೆ ಹಂಚಿನ ಕಾರ್ಖಾನೆಗಳು ಬರುವಂಥದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಖಾನೆಗಳು ಎನ್ನುವಂಥದ್ದು ಬರುತ್ತೆ. ಈಗ ಫ್ಯಾಕ್ಟ್ರಿಗಳು ಅಂತ ನಾವು ಕರಿತೀವಿ ನೋಡಿ, ಕೆಲವೊಮ್ಮೆ ಈ ಒಂದು ಕ್ಯಾಶ್ಯೂರ್ ಫ್ಯಾಕ್ಟ್ರಿ ಅಂದರೆ ಗೇರು ಬೀಜವನ್ನು ಮಾಡುವಂಥ ಫ್ಯಾಕ್ಟ್ರಿ ಇರ್ಬೋದು, ಕಾಯಿ ಫ್ಯಾಕ್ಟ್ರಿ ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಇಂಡಸ್ಟ್ರಿಗಳಿರ್ಬೋದು, ಕಾರ್ಖಾನೆಗಳು ಇರ್ಬೋದು, ಅಥವಾ ಕೃಷಿ ಇರ್ಬೋದು. ಕೃಷಿಯಲ್ಲೂ ಸಹಿತವಾಗಿ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡಿದರೆ ಅವರನ್ನು ನಾವೇನಂತ ಕರಿತೀವಿ, ಕಾರ್ಮಿಕರು ಅಂತ ಕರಿತೀವಿ. ಹಾಗಿದ್ರೆ ಈ ಕಾರ್ಮಿಕರು ಯಾಕೆ ಹೋರಾಟವನ್ನು ಪ್ರಾರಂಭಿಸಿದರು, ಅಥವಾ ಅವರಿಗೆ ಯಾವ ರೀತಿಯಾಗಿ ಜೀವನೋಪಾಯ ಇತ್ತು ಎನ್ನುವಂಥದ್ದು ನೋಡೋದಾದರೆ, ದಿ ವೇಜಸ್ ದೇ ಗೆಟ್ ಇನ್ ಅದರ್ ವರ್ಕ್ ಇನ್ ದರ್ ಲೈವ್ಲಿಹುಡ್. ಅವರು ಏನಾಗಿರುವಂಥದ್ದು, ಕಾರ್ಮಿಕರು ಎನ್ನುವಂಥವರು ತಮ್ಮ ಕೆಲಸದಿಂದ ಅವರು ಪಡೆಯುವಂಥ ಕೂಲಿಯೇ ಅವರ ಜೀವನೋಪಾಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಭಾಳಷ್ಟು ಸಂದರ್ಭಗಳಲ್ಲಿ ಕನಿಷ್ಠ ಕೂಲಿಗೂ ಸಹಿತವಾಗಿ ಇವರು ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭ ಇತ್ತು. ಬಟ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ದೇ ಆರ್ ನಾಟ್ ಗೆಟ್ಟಿಂಗ್ ದಿ ಮಿನಿಮಮ್ ವೇಜಸ್ ಆ್ಯಂಡ್ ದೇ ವರ್ಕ್ ಅಂಡರ್ ದಿ. ಸೊ ನೋಡಿ, ಮಿನಿಮಮ್ ವೇಜಸ್, ಒಂದು ಅವರು ಮಾಡಿದಂಥ ಕೆಲಸಕ್ಕೆ ಕನಿಷ್ಠ ಕೂಲಿಯನ್ನು ಪಡೆಯುತ್ತಿಲ್ಲ ಮತ್ತು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಯಾರು? ಕಾರ್ಮಿಕರು ಎನ್ನುವಂಥವರು ಕೆಲಸ ಮಾಡ್ತಾರೆ, ದೈಹಿಕ ಶ್ರಮವನ್ನು ಹಾಕ್ತಾರೆ. 15-14 ಅವರ್ಸ್ ದಿನದಲ್ಲಿ 14-15 ತಾಸು 11 ತಾಸುಗಳ ಗಟ್ಟಲೆ ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ನೀಡುವಂಥ ಸಂಬಳ ಅಥವಾ ಕೂಲಿ ಎನ್ನುವಂಥದ್ದು ಅತ್ಯಂತ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಫಾರ್ ವಾಂಟ್ ಟು ದಿ ವರ್ಕರ್ಸ್, ಅದನ್ನು ಈ ವರ್ಕರ್ಸ್ ಏನಿದ್ದಾರೆ, ಒಂದು ಕೂಲಿ ಕಾರ್ಮಿಕರು ಅಥವಾ ಕಾರ್ಮಿಕರು ಏನಿದ್ದಾರೆ, ಇವರು ಆ ಒಂದು ಫಲವನ್ನು ಪಡೆಯೋಕ್ಕೋಸ್ಕರವಾಗಿಯೇ
ಉತ್ತಮ ಕೆಲಸ ವಾತಾವರಣ ಮತ್ತು ಸರಿಯಾದಂಥ ಕೂಲಿಯನ್ನು ಪಡೆಯುವ ಸಲುವಾಗಿ ಅವರು ಸಂಘಟನರ ಆಗಿ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಅವರದೇ ಆದಂಥ ಸಂಘಟನೆಗಳನ್ನು ಪ್ರಾರಂಭಿಸ್ತಾರೆ. ಸಂಘಟನೆಗಳ ಮೂಲಕವಾಗಿ ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಕಾರ್ಮಿಕರು ಯಾರು ಅಂತ ಗೊತ್ತಾಯ್ತಲ್ವಾ? ದೈಹಿಕವಾಗಿ ಶ್ರಮ ಹಾಕುವಂಥವರು, ಕೃಷಿಯಲ್ಲಿ ಕೆಲಸ ಮಾಡ್ಬೋದು ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಯಾರು ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡ್ತಾರೋ ಅವರನ್ನು ನಾವು ಕಾರ್ಮಿಕರು ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ರೆ ವಾಟ್ ಆರ್ ದಿ ಕಾಸಸ್ ಆಫ್ ಲೇಬರ್ಸ್ ಮೂವ್ಮೆಂಟ್? ಹಾಗಿದ್ರೆ ಈ ಒಂದು ಕಾರ್ಮಿಕ ಚಳುವಳಿಗೆ ಏನು ಕಾರಣಗಳು, ಯಾವೆಲ್ಲ ಕಾರಣಗಳಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ ಕಾಸಸ್ ಇಂಟ್ರೆಸ್ಟ್ ಆಫ್ ಲೇಬರ್ಸ್. ಇಂಟ್ರೆಸ್ಟ್ ಆಫ್ ಲೇಬರ್ಸ್ ಅಂದರೆ ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ ಮಾಡಿರುವಂಥದ್ದನ್ನು ನಾವು ನೋಡಬಹುದು. ಸ್ಟುಡಿ ಜನರಲಿ ಇಂಡಸ್ಟ್ರೀಸ್ ಕಾನ್ಸಂಟ್ರೇಟ್ ಆನ್ ದೇರ್ ಪ್ರಾಫಿಟ್ ರಾದರ್ ದೆನ್ ವರ್ಕರ್ಸ್ ಆ್ಯಂಡ್ ದೇರ್ ವೆಲ್ಫೇರ್. ಕಾರ್ಮಿಕರ ಹಿತಕ್ಕಿಂತ ಕೈಗಾರಿಕೋದ್ಯಮಿಗಳು ತಮ್ಮ ಲಾಭಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ಬೋದು. ಕಾರ್ಮಿಕರ ಹಿತಾಸಕ್ತಿಗೋಸ್ಕರವಾಗಿ ಕೆಲಸ ಮಾಡಬೇಕು, ಕಾರ್ಮಿಕರಿದ್ದರೆ ನಾವಿರ್ತೀವಿ ಎನ್ನುವಂಥ ಒಂದು ಮನೋಭಾವ ಎನ್ನುವಂಥದ್ದು ಉದ್ಯಮಿಗಳಿಗೆ ಇದ್ದಾಗ ಮಾತ್ರ ಅಲ್ಲಿ ಕಾರ್ಮಿಕರ ಹಿತಾಸಕ್ತಿ ಸಾಧ್ಯ. ಆದರೆ ಒಬ್ಬ ವ್ಯಕ್ತಿ ಇಂಡಸ್ಟ್ರಿ ಮಾಡ್ತಾನೆ, ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾನೆ ಅಂತಂದರೆ ಅವನು ವೈಯಕ್ತಿಕವಾದಂಥ ಅಭಿವೃದ್ಧಿಗಾಗಿ ಮಾಡ್ತಾನವನು, ಹಣವನ್ನು ಗಳಿಸುವಂಥ ಉದ್ದೇಶದಿಂದ ಮಾಡ್ತಾನೆ. ಆದರೆ ಅಲ್ಲಿ ಬರುವಂಥ ಕೂಲಿಕಾರರಿರ್ಬೋದು, ಕೆಲಸಗಾರರಿರ್ಬೋದು, ಅವರ ಹಿತಾಸಕ್ತಿ ಎನ್ನುವಂಥದ್ದು ಅವನಿಗೆ ಒಂದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಕೇವಲ ಎಷ್ಟು ಕಾನ್ಸಂಟ್ರೇಟೆಡ್ ಆನ್ ದಿ ಪ್ರಾಫಿಟ್, ಕಾನ್ಸಂಟ್ರೇಟ್ ಟು ದಿ ಪ್ರಾಫಿಟ್, ಅವನಿಗೆ ಏನು ಆದಾಯ ಬರುತ್ತೆ ಅದು ಮಾತ್ರ ಅವನಿಗೆ ಇಂಪಾರ್ಟೆಂಟ್ ವಿನಃ ಬೇರಾವುದು ಸಹ ಇಂಪಾರ್ಟೆಂಟ್ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿ ಲೇಬರ್ಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ಗಿವಿಂಗ್ ಲೆಸ್ಸರ್ ವೇಜಸ್, ನಾಟ್ ದಿ ಡಿಕ್ಲೇರಿಂಗ್ ಬೋನಸ್, ಎಕ್ಸ್ಟೆಂಡ್ ಅವರ್ಸ್ ಆಫ್ ದಿ ವರ್ಕ್, ಡೆನಿಯಲ್ ಆಫ್ ದಿ ಮೆಡಿಕಲ್ ಫೆಸಿಲಿಟೀಸ್ ಟು ದಿ ಎಕ್ಸೆಟ್ರಾ. ನೋಡಿ, ಕಾರ್ಮಿಕರು ಅಂದ ತಕ್ಷಣ ಅವರನ್ನು ಕೇವಲ ಕೆಲಸದವರಂತೆ ನೋಡಬಾರ್ದು. ಆದರೆ ಉದ್ಯಮಿಗಳು ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು ಇರ್ಬೋದು, ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಕೆಲಸಗಾರರನ್ನು ನಿರ್ಲಕ್ಷಿಸುವಂಥದ್ದು. ಹೆಚ್ಚಿನ ಕೆಲಸದ ಅವಧಿಯನ್ನು ಮಾಡ್ತಾರೆ, ಆದರೆ ಕಡಿಮೆ ಸಂಬಳ. ಅವರಿಗೆ ಯಾವುದೇ ರೀತಿಯಾದಂತಹ ಬೋನಸ್ಗಳು ಅಥವಾ ಹಬ್ಬಗಳು ಬಂದಾಗ ಅವರಿಗೆ ಹೆಚ್ಚಿನ ಸಂಬಳ ಬೋನಸ್ಗಳು ಕೊಡುವಂಥದ್ದು ಇರ್ಬೋದು, ಅಥವಾ ಅವರಿಗೆ ವಸ್ತ್ರ ಅಥವಾ ಇನ್ಯಾವುದೋ ಒಂದು ಅನಿವಾರ್ಯ ಅಥವಾ ಅವಶ್ಯಕವಾಗಿರುವಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಕೊಡದೇ ಇರುವಂಥದ್ದು, ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು ನೀಡದೇ ಇರುವಂಥದ್ದು, ಇವೆಲ್ಲ ಕಾರ್ಮಿಕರಲ್ಲಿ ಒಂದು ಬೇಸರವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗತ್ತೆ. ಇನ್ನಿತರ ಹಲವಾರಷ್ಟು ಸಮಸ್ಯೆಗಳು ಎನ್ನುವಂಥದ್ದು ಕಾರ್ಮಿಕರು ಫೇಸ್ ಮಾಡಬೇಕಾಗತ್ತೆ. ಆದರೆ ಸರ್ಕಾರವೂ ಸಹಿತವಾಗಿ ಇದರ ಕಡೆ ಗಮನ ಕೊಡೋದಿಲ್ಲ. ಜೊತೆಗೆ ಉದ್ಯಮದವರು ಸಹ ಕೇವಲ ಅವರ ಇಂಟ್ರೆಸ್ಟ್ ಅಷ್ಟೇ ನೋಡ್ತಾರೆ. ಈಗ ಒಂದು 100 ರೂಪಾಯಿ ಬಂದಿದೆ ಲಾಭ ಅಂತಂದರೆ ಅಲ್ಲಿ 90 ರೂಪಾಯಿ ಆ ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದವನು ಇಟ್ಕೊಳ್ತಾನೆ, ಓನರ್ ಇಟ್ಕೊಳ್ತಾನೆ, ಉಳಿದಂಥ 10 ರೂಪಾಯಿ ಕಾರ್ಮಿಕರಿಗೆ ಕೊಡ್ತಾನೆ. ಇದರಲ್ಲಿ ಏನು ಲಾಭ ಬಂತು ಕಾರ್ಮಿಕರಿಗೆ? ಕೇವಲ ನಷ್ಟ ಮಾತ್ರ. ಅವರು ಕೆಲಸ ಮಾಡುವಂಥವರು ಅವರು, ಆದರೆ ಇವರ ವೇಜಸ್, ಸಂಬಳ ಎನ್ನುವಂಥದ್ದು ಅತ್ಯಂತ ಕಡಿಮೆಯನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ So during the 1920 All India Trade Union Congress was organized and get the legal recognitions by the British government. ಹೀಗೆ 1920ರಲ್ಲಿ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಮೂಲಕ ಸಂಘಟಿತವಾಗಿ ಕಾರ್ಮಿಕರು ಎನ್ನುವಂಥವರು ಸಂಘಟಿತವಾಗಿ ಬ್ರಿಟಿಷ್ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ 1920ರಲ್ಲಿ. ನೋಡಿ, ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಈ ಕಾರ್ಮಿಕ ಚಳುವಳಿಗಳು ಅಥವಾ ಕಾರ್ಮಿಕ ಸಂಘಟನೆಗಳು ಎನ್ನುವಂಥದ್ದು ಹುಟ್ಟುಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ.
ಸಾಮಾನ್ಯವಾಗಿ ಈ ಕಾರ್ಮಿಕರು ಎನ್ನುವಂಥದ್ದು ಒಂದುಗೂಡ್ತಾರೆ. 1920ರಲ್ಲಿ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎನ್ನುವಂಥ ಒಂದು ಸಂಘಟನೆಯನ್ನು ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ಬ್ರಿಟಿಷರ ಒಪ್ಪಿಗೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಾಗಿ ಈ ಸಂಘಟನೆ ಉಟ್ಕೊಂತಪ್ಪ ಅಂತಂದರೆ, ಕಾರ್ಮಿಕರ ಒಳಿತಿಗಾಗಿ, ಕಾರ್ಮಿಕರ ಹಿತಾಸಕ್ತಿಯನ್ನು ನಿರ್ಲಕ್ಷಿಸಿದಂಥ ಉದ್ಯಮಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಅದರ ವಿರುದ್ಧವಾಗಿ ನಿಲ್ಲುವಂಥ ಉದ್ದೇಶದಿಂದಾಗಿ ಅಥವಾ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡೋಕ್ಕೋಸ್ಕರವಾಗಿ ಬಂದಂತಹ ಸಂಘಟನೆಯೇ ಇದಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಒಂದು ಕಾರಣ ಏನಪ್ಪ ಅಂತಂದರೆ, ಇಟ್ಸ್ ದಿ ಇಂಟ್ರೆಸ್ಟ್ ಆಫ್ ಲೇಬರ್ಸ್, ಕಾರ್ಮಿಕರ ಹಿತಾಸಕ್ತಿಯನ್ನು ನಿರ್ಲಕ್ಷಿಸಿದ್ದೇ ಪ್ರಮುಖವಾಗಿ ಕಾರ್ಮಿಕ ಚಳುವಳಿಗೆ ಕಾರಣವಾಯಿತು. ದೆನ್ ಸೆಕೆಂಡ್ ಒನ್, ನೆಗ್ಲಿಜೆನ್ಸ್ ಟುವರ್ಡ್ಸ್ ಎಂಪ್ಲಾಯೀಸ್. ನೆಗ್ಲಿಜೆನ್ಸ್ ಟುವರ್ಡ್ಸ್ ಎಂಪ್ಲಾಯೀಸ್, ಉದ್ಯೋಗಿಗಳ ಕಡೆಗಣನೆ. ಸೊ ದಿ ಮ್ಯಾಟರ್ಸ್ ಕನ್ಸರ್ನಿಂಗ್ ಟು ದಿ ಲೇಬರ್ಸ್ ವ್ಯಾರ್ ಡಿಸೈಡೆಡ್ ಬೈ ದಿ ಎಫೆಕ್ಟ್ಸ್ ಟು ದಿ ಕಂಪನಿ. ಕಂಪನಿಯ ಅತ್ಯುನ್ನತ ಅಂಗವು ಕಾರ್ಮಿಕರು. ಆದರೆ ಇಂತಹ ಕಾರ್ಮಿಕರ ಸಮಸ್ಯೆಗಳನ್ನು ಏಕಪಕ್ಷೀಯವಾಗಿ ನಿರ್ಧರಿಸುವಂಥ ವ್ಯವಸ್ಥೆ ರೂಢಿಯಲ್ಲಿತ್ತು. ಅಂದರೆ ಏಕಪಕ್ಷೀಯ ಅಂತಂದರೆ ಕೇವಲ ಉದ್ಯಮಿಗಳು ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಕಾರ್ಮಿಕರ ಕುರಿತಾಗಿ. ಆದರೆ ಕಾರ್ಮಿಕರ ಜೊತೆ ಚರ್ಚೆಯನ್ನು ಯಾವುದೇ ರೀತಿಯಾಗಿ ಮಾಡ್ತಾ ಇರಲಿಲ್ಲ. ಇಷ್ಟು ದಿ ನ್ಯಾಚುರಲಿ ದಿ ಇಂಟ್ರೆಸ್ಟ್ ಆಫ್ ಲೇಬರ್ಸ್ ವ್ಯಾರ್ ನೆಗ್ಲೆಕ್ಟೆಡ್. As a result, to the relations, to the hostel, to the relationship was the order of the day. ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಕಾರ್ಮಿಕರ ಒಂದು ಹಿತಾಸಕ್ತಿಯನ್ನು ಕಡೆಗಣಿಸ್ತಾರೆ. ಇದರಿಂದಾಗಿ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಸಂಬಂಧ ಎನ್ನುವಂಥದ್ದು ದ್ವೇಷಯುತವಾಗಿತ್ತು. ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು, ತೀರ್ಮಾನಗಳನ್ನು ಪಾಲು ತೆಗೆದುಕೊಳ್ಳಲು ಯಾವುದೇ ಒಂದು ವ್ಯವಸ್ಥೆಯನ್ನು ಇಲ್ಲಿ ಉದ್ಯಮಿಗಳು ಮಾಡಿರಲಿಲ್ಲ. ಕೇವಲ ಉದ್ಯಮಿಗಳ ಹಿತಾಸಕ್ತಿಯಷ್ಟೇ ಇಲ್ಲಿ ಗಮನವನ್ನು ಹರಿಸ್ತಾ ಇದ್ದರೆ ವಿನಃ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಡ್ತಾ ಇರಲಿಲ್ಲ. ಅಥವಾ ಕಾರ್ಮಿಕರ ಪರವಾಗಿರ್ಬೋದು, ವಿರುದ್ಧವಾಗಿರ್ಬೋದು ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತಂದರೆ ಅಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಗಬೇಕು ಕಾರ್ಮಿಕರು ಮತ್ತು ಉದ್ಯಮಿಗಳ ನಡುವೆ. ಆದರೆ ಇಲ್ಲಿ ಕಾರ್ಮಿಕರನ್ನು ಕೇಳದೆ ಉದ್ಯಮಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಕಾರ್ಮಿಕರ ಒಂದು ನಿರ್ಲಕ್ಷ್ಯ, ಕಡೆಗಣನೆ ಎನ್ನುವಂಥದ್ದು ಇಲ್ಲಿ ಅವರು ಹೋರಾಟ ಮಾಡಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಟು ಗೆಟ್ ಫೆಸಿಲಿಟೀಸ್. ಟು ಗೆಟ್ ಫೆಸಿಲಿಟೀಸ್, ಸೌಲಭ್ಯ ಪಡೆಯಲು. ಯಾರು ಸೌಲಭ್ಯ ಪಡಿಬೇಕಿಲ್ಲಿ? ಕಾರ್ಮಿಕರು. ಅವರಿಗಾಗಿದ್ರೆ ಏನಿಲ್ಲ ಅಂತಾಯಿತು, ಇಟ್ಸ್ ನಾಟ್ ಎ ಫೆಸಿಲಿಟೀಸ್. ಅವರಿಗೆ ಯಾವುದೇ ರೀತಿಯಾದಂಥ ನಾಟ್ ಎ ಪ್ರೊವೈಡ್ ಟು ದಿ ಫೆಸಿಲಿಟೀಸ್, ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯಗಳ ವ್ಯವಸ್ಥೆ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಆ್ಯಸ್ ಎ ಲೇಬರ್ಸ್ ಆರ್ ಟು ದಿ ನೆಗ್ಲೆಕ್ಟೆಡ್, ಅವರು ಸಾಮಾನ್ಯವಾಗಿ ನೆಗ್ಲೆಕ್ಟ್ ಆಗೇ ಇರ್ತಾರೆ. ಅದೇ ರೀತಿಯಾಗಿ ಟು ದಿ ಪ್ರಾಪರ್ ಫೆಸಿಲಿಟೀಸ್ ಫಾರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ವರ್ಕ್ಸ್ ಆ್ಯಸ್ ಪರ್ ದಿ ರಿಕ್ವೈರ್ಮೆಂಟ್, ಲೈಕ್ ದಿ ವಾಟರ್ ಇರ್ಬೋದು, ಶೆಲ್ಟರ್, ಟಾಯ್ಲೆಟ್ ಫೆಸಿಲಿಟಿ, ರೆಸ್ಟ್ ರೂಮ್, ಮೆಡಿಕಲ್ ಫೆಸಿಲಿಟೀಸ್ ಎಕ್ಸೆಟ್ರಾ ಟು ದಿ ಮೂಮೆಂಟ್ ಹ್ಯಾವ್ ಸ್ಟಾರ್ಟೆಡ್. ಇದಕ್ಕೋಸ್ಕರವಾಗಿ ಅಲ್ಲಿ ಕಾರ್ಮಿಕರು ಎನ್ನುವಂಥರು ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯ ವ್ಯಕ್ತಿಗಳಲ್ಲಿ ನಾವು ಯೋಚನೆ ಮಾಡೋಣ, ಏನು ಫೆಸಿಲಿಟಿ ಬೇಕಪ್ಪ ವ್ಯಕ್ತಿಗಳಿಗೆ ದಿನನಿತ್ಯ ಬೇಕಾಗುವಂಥದ್ದು? ಅಲ್ಲಿ ಪ್ಯೂರ್ ಅಥವಾ ಸ್ವಚ್ಛವಾದಂಥ ಕುಡಿಯುವ ನೀರು ಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ? ಹೆಲ್ತ್ ಹಾಳಾಗುತ್ತೆ. ಅದೇ ರೀತಿಯಾಗಿ ರೆಸ್ಟ್ ಬೇಕು. ದಿನಕ್ಕೆ ಒಂದು 10 ತಾಸು ಕೆಲಸ ಮಾಡ್ತಾರೆ ಅಂತಂದರೆ ಅಲ್ಲಿ ಮಿಡ್ಲಲ್ಲಿ 1 ತಾಸು 1 ಅವರ್ ಟಿಫಿನ್ ಟೈಮು, ಡಿನ್ನರ್ ಟೈಮು ಅಥವಾ ರೆಸ್ಟ್ ಅಂತ ಬೇಕಾಗತ್ತೆ. ಅದೇ ರೀತಿಯಾಗಿ ವುಮನ್ಸಿಗೂ ಸಹ ವೆಟೆನರಿ ಲೀವು ಅಂದರೆ ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಲೀವ್ಗಳು, ರಜೆಗಳು ಎನ್ನುವಂಥದ್ದು ಬೇಕಾಗಿರುತ್ತೆ. ಆ ಒಂದು ರಜಾ ಅವಧಿಯಲ್ಲಿ ಇವರಿಗೆ ಸಂಬಳಗಳನ್ನು ನೀಡಬೇಕಾಗತ್ತೆ. ಆದರೆ ಯಾವುದೇ ರೀತಿಯಾದಂಥ ಸಂಬಳಗಳನ್ನು ನೀಡುವುದಿಲ್ಲ.
ರೆಸ್ಟ್ ರೂಮ್ಗಳು ಬೇಕಾಗಿರುತ್ತೆ, ಅಥವಾ ಅವರಿಗೆ ಇನ್ಶೂರೆನ್ಸ್ಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಸಹಿತವಾಗಿ ಒಂದು ಆಸ್ಪತ್ರೆ ಅಥವಾ ದೈಹಿಕವಾಗಿ ಇರ್ಬೋದು, ಅವರಿಗೆ ಸಮಸ್ಯೆಗಳು ಉಂಟಾದವಾಗ ಹಾಸ್ಪಿಟಲ್ ಫೆಸಿಲಿಟೀಸ್ಗಳನ್ನು ಸಹಿತವಾಗಿ ನೀಡಬೇಕಾಗುತ್ತೆ. ಪಾಲನಾ ಕೇಂದ್ರ, ಶಿಶುಪಾಲನಾ ಅಥವಾ ಮಕ್ಕಳ ಪಾಲನಾ ಕೇಂದ್ರಗಳನ್ನು ಅವರಿಗೆ ಕೊಡಿಸಬೇಕಾಗುತ್ತೆ. ಅದು ಯಾವುದನ್ನು ಸಹಿತವಾಗಿ ಇಲ್ಲಿ ಕಾರ್ಮಿಕರಿಗೆ ಉದ್ಯಮಿಗಳು ನೀಡಿರಲಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಸೌಲಭ್ಯಗಳನ್ನು ಪಡೆಯೋಕ್ಕೋಸ್ಕರವಾಗಿಯೇ ಕಾರ್ಮಿಕರು ಏನು ಮಾಡ್ತಾರೆ, ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ವೆಲ್ಫೇರ್ ಪ್ರೋಗ್ರಾಮ್ಸ್, ಕಲ್ಯಾಣ ಕಾರ್ಯಕ್ರಮಗಳು. ಸೊ ಕಲ್ಯಾಣ ಕಾರ್ಯಕ್ರಮಗಳು ಅಂತಂದ್ರೆ ಯಾವುದಿರಬಹುದು ಆಗಿದೆ. ಸೊ ಗೆಟ್ ದಿ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್. ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸೆಕ್ಯೂರಿಟಿ ಎನ್ನುವಂಥದ್ದು ಬೇಕಾಗಿರುತ್ತೆ. ಈಗ ನಾವು ಭಾರತದಲ್ಲಿ ಆರಾಮಿದ್ದೀವಿ ಅಂತಂದರೆ ಬೇರೆ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅನ್ನುವಂಥ ಭರವಸೆಯಿಂದ, ಒಂದು ನಂಬಿಕೆಯಿಂದ ನಾವಿದ್ದೀವಿ. ನಮಗೆ ಸೆಕ್ಯೂರಿಟಿ ಇದೆ. ಯಾವ ಸೆಕ್ಯೂರಿಟಿ ಇದೆ? ಮಿಲಿಟರಿ ಸೆಕ್ಯೂರಿಟಿ ಇದೆ. ಆರ್ಮಿ ಫೋರ್ಸ್ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ, ಬೇರೆ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡದಂತೆ. ಆ ಒಂದು ಸೆಕ್ಯೂರಿಟಿ, ಆ ಒಂದು ಭದ್ರತೆ ಎನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಕಾರ್ಮಿಕರಿಗೂ ಸಹಿತವಾಗಿ ಒಂದು ಭದ್ರತೆ ಎನ್ನುವಂಥದ್ದು ಬೇಕು. ಆ ಭದ್ರತೆ ಎನ್ನುವಂಥದ್ದನ್ನು ಕೊಡಿಸ್ಬೇಕಾಗುತ್ತೆ ಒಂದು ಇಂಡಸ್ಟ್ರಿ ಮ್ಯಾನ್, ಅಂದರೆ ಒಂದು ಕೈಗಾರಿಕೋದ್ಯಮದಲ್ಲಿ ಕೊಡಬೇಕಾಗತ್ತೆ. ಯಾವುದೇ ಸಂಸ್ಥೆಯ ಉನ್ನತಿ ಮತ್ತು ಅವನತಿ ಎನ್ನುವಂಥದ್ದು ಕಾರ್ಮಿಕರ ಯೋಗಕ್ಷೇಮದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾಮಾಜಿಕ ಭದ್ರತೆಗಳನ್ನು ನೀಡಲೇಬೇಕಾಗತ್ತೆ. ಎಷ್ಟು ದಿ ಸೋಷಿಯಲ್ ಸೆಕ್ಯೂರಿಟೀಸ್ ಲೈಕ್ ದಿ ಬೋನಸ್, ಲೋನ್ಸ್, ಇನ್ಶೂರೆನ್ಸ್, ಟು ದಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಜುಕೇಷನ್ ಫೆಸಿಲಿಟೀಸ್, ಟು ದಿ ಎಕ್ಸೆಟ್ರಾ. ಸೊ ಫ್ಯಾಮಿಲಿ ಪೆನ್ಷನ್ ಎಕ್ಸೆಟ್ರಾ. ನೋಡಿ, ಕಲ್ಯಾಣ ಕಾರ್ಯಕ್ರಮಗಳು ಅಂತಂದರೆ ಆ ಒಂದು ಕಾರ್ಮಿಕರ ಕಲ್ಯಾಣಕ್ಕೆ ಯಾವೆಲ್ಲ ಫೆಸಿಲಿಟೀಸ್ಗಳನ್ನು, ಸೌಲಭ್ಯಗಳನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಕೊಡಬೇಕಾಗತ್ತೆ. ಹಾಗಿದ್ರೆ ಯಾವುದು? ಸಾಮಾಜಿಕ ಭದ್ರತೆಗಳಾದಂತಹ ಬೋನಸ್ಗಳು ಇರ್ಬೋದು, ವರ್ಷ ಇರ್ಬೋದು, 6 ತಿಂಗಳಿಗೊಮ್ಮೆ ಇರ್ಬೋದು, ಬೋನಸ್ ಫೆಸಿಲಿಟೀಸನ್ನು ಕೊಡಬೇಕು. ವಿಮೆ, ಇನ್ಶೂರೆನ್ಸ್ ಸೌಲಭ್ಯಗಳನ್ನು ಪ್ರೊವೈಡ್ ಟು ದಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಅವರಿಗೆ ಬೇಕಾದಂತಹ ಒಂದು ಇನ್ಶೂರೆನ್ಸ್ ಅಥವಾ ವಿಮೆಗಳನ್ನು ಮಾಡಿಕೊಡಬೇಕಾಗುತ್ತೆ. ಅಂದರೆ ಒಂದೊಮ್ಮೆ ಏನಾದರೂ ಕಾರ್ಮಿಕರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾಗಿ ಅವರು ಡೆತ್ ಆದರೆ, ಅವರು ಮರಣವನ್ನು ಹೊಂದಿದ್ರೆ ಅವರ ಮನೆಯವರಿಗೆ ಒಂದು ಸೆಕ್ಯೂರಿಟಿ ಬೇಕಲ್ವಾ? ಇವರೇ ಆಧಾರವಾಗಿದ್ದರೆ ಮನೆಯವರಿಗೆ ಸೆಕ್ಯೂರಿಟಿ ಬೇಕಾಗಿರುತ್ತೆ. ಹಾಗಾಗಿ ಆ ರೀತಿಯಾದಂಥ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಬೇಕಾಗತ್ತೆ. ಯಾರು? ಕೈಗಾರಿಕೋದ್ಯಮಿಗಳು, ಎಲ್ಲಿ ಕೆಲಸ ಮಾಡ್ತಾರೋ ಆ ಓನರ್ಸು. ಅದೇ ರೀತಿಯಾಗಿ ಉಚಿತವಾದಂಥ ನಿವಾಸಗಳನ್ನು, ಮನೆಗಳನ್ನು ಅವರಿಗೆ ಕಲ್ಪಿಸಿಕೊಡಬೇಕು. ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ದೂರದಿಂದ ಬರೋದಿದ್ದರೆ ಅವರಿಗೆ ಬರಲಿಕ್ಕೆ ಸಾರಿಗೆ ಅಥವಾ ವಾಹನಗಳ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಶಿಕ್ಷಣ ಸೌಲಭ್ಯಗಳನ್ನು ಕೊಡಬೇಕು. ಯಾರಿಗೆ ಶಿಕ್ಷಣ ಕೊಡಬೇಕು? ಅವರ ಮಕ್ಕಳಿಗೆ. ಕೆಲವೊಮ್ಮೆ ದೂರದ ಊರಿನಿಂದ ಕೆಲಸಕ್ಕೆ ಅಂತ ಬಂದಿರ್ತಾರೆ ಮತ್ತೊಂದು ಊರಿಗೆ. ಆವಾಗ ಆ ಮಕ್ಕಳಿಗೆ, ಫ್ಯಾಮಿಲಿ ಸಮೇತವಾಗಿ ಬಂದಿರ್ತಾರೆ, ಅವರಿಗೆ ಮಕ್ಕಳಿಗೆ ಶಿಕ್ಷಣವೆನ್ನುವಂಥದ್ದು ದೊರೀತಾ ಇರೋದಿಲ್ಲ. ಅಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ನಿವೃತ್ತಿ ವೇತನಗಳನ್ನು ಕೊಡಬೇಕು. ಪೆನ್ಷನ್, ಯಾರಿಗೆ ನಿವೃತ್ತಿ ವೇತನ? ಇವರಿಗೆ, ಕಾರ್ಮಿಕರಿಗೆ, ಲೇಬರ್ಸ್ ಯಾರಿದ್ದಾರೋ ಅವರು ನಿವೃತ್ತಿ ಆದ ನಂತರ ಒಂದು ಏಜ್ ತನಕ ಕೆಲಸ ಮಾಡುವಂಥದ್ದು, ನಂತರ ಅವರಿಗೆ ಪೆನ್ಷನ್ಗಳು ಬರುವ ಹಾಗೆ ಮಾಡಬೇಕು. ಸಾಲ ಸೌಲಭ್ಯಗಳನ್ನು ಕೊಡಿಸಬೇಕು. ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಕಾರ್ಮಿಕರ ಪರಿಹಾರ, ಇನ್ನೂ ಮುಂತಾದಂಥ ಹಲವಾರು ಬೇಡಿಕೆಗಳನ್ನು ಈ ಒಂದು ಕಾರ್ಮಿಕರು ಇರ್ತಾರೆ. ಅವರ ಕಲ್ಯಾಣ ಆಗಬೇಕು ಅಂತಂದರೆ ಎಲ್ಲ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಅದು ಗೌರ್ಮೆಂಟ್ ಇರ್ಬೋದು ಅಥವಾ ಆ ಒಂದು ಉದ್ಯಮದಾರರು ಇರ್ಬೋದು. ಇವೆಲ್ಲ ಒಂದು ಫೆಸಿಲಿಟೀಸ್ಗಳನ್ನು ಪಡೆದುಕೊಳ್ಳಿಕ್ಕೆ, ಕಲ್ಯಾಣ ಕಾರ್ಯಕ್ರಮಗಳನ್ನು ಪಡೆದುಕೊಳ್ಳಿಕ್ಕೆ ಕಾರ್ಮಿಕರು ಎನ್ನುವಂಥವರು ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ 5th one, ರೈಟ್ ಆಫ್ ವರ್ಕರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಅಸಂಘಟಿತ ವಲಯಗಳ ಕಾರ್ಮಿಕ ಸ್ಥಿತಿ. ಅಸಂಘಟಿತ ವಲಯಗಳ ಕಾರ್ಮಿಕ ಸ್ಥಿತಿಯಾಗಿರುವಂಥದ್ದು. ಇನ್ ವರ್ಕರ್ಸ್, agricultural laborers, to the workers of the daily wages are the exploited to the
core of they are till the fighting for their rights. ನೋಡಿ, ಕೃಷಿ ಕಾರ್ಮಿಕರು ಗರಿಷ್ಠ ಮಟ್ಟದಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದಂಥವರು. ಇವರಿಗೆ ಪರ್ಯಾಯ ಉದ್ಯೋಗ ವ್ಯವಸ್ಥೆ ನೀಡದೇ ಇರುವುದೇ ಕೃಷಿ ಕಾರ್ಮಿಕರ ಜೀವನ ನಿರ್ವಹಣೆಗೆ ಕಷ್ಟಕರವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಕೃಷಿ ಎನ್ನುವಂಥದ್ದೇ ಒಂದು ಅಪಾಯದ ಅಂಚಿನಲ್ಲಿರುವಂಥದ್ದು. ಒಂದು ವರ್ಷ ಮಳೆ ಜಾಸ್ತಿ ಆಗುತ್ತೆ, ನೆರೆ ಹಾವಳಿ ಬರುತ್ತೆ. ಇನ್ನೊಂದು ವರ್ಷ ಮಳೆನೇ ಆಗೋದಿಲ್ಲ, ಬರಗಾಲ ಬರುತ್ತೆ. ಹೀಗಿದ್ದಾವಾಗ ಕೃಷಿಕರಿಗೆ ಅವರ ಜಮೀನಲ್ಲೇ ದುಡಿಲಿಕ್ಕೆ ಕೆಲಸ ಇಲ್ಲ. ಯಾಕೆ? ಆದಾಯ ಇಲ್ಲ, ಬರ್ತಾ ಇಲ್ಲ. ಇನ್ನು ಕೃಷಿ ಮಾಡೋರಿಗೆ ಕೂಲಿಕಾರರನ್ನು ಹೇಗೆ ಇಟ್ಕೊಳ್ಳಿಕ್ಕಾಗತ್ತೆ? ಒಂದೊಮ್ಮೆ ಇಟ್ಟುಕೊಂಡ್ರೂ ಸಹಿತವಾಗಿ ಅವರಿಗೆ ತಕ್ಕದಾದಂಥ ಅಥವಾ ಯೋಗ್ಯವಾದಂಥ ಸಂಬಳವನ್ನು ನೀಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಒಂದು, ಕೃಷಿ ಕಾರ್ಮಿಕರು ಎನ್ನುವಂಥವರು ಏನಾಗಿದ್ದಾರೆ? ಸಮಸ್ಯೆಯ ಅಂಚಿನಲ್ಲಿದ್ದಾರೆ. ಅದರ ಜೊತೆಗೆ ಕೃಷಿಕರೇ ಸಮಸ್ಯೆಯಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಅತ್ಯಂತ ಶೋಷಣೆಗೆ ಒಳಗಾಗ್ತಾ ಇದ್ದರು. ಒಂದು ಸೀಸನ್ನಲ್ಲಿ ಮಾತ್ರ ಅವರಿಗೆ ಕೆಲಸ, ಕೃಷಿ ಕಾರ್ಮಿಕರಿಗೆ. ಇನ್ನೊಂದು ಸೀಸನ್ನಲ್ಲಿ ಕೆಲಸ ಇಲ್ಲ. ಬೇಸಿಗೆಗಾಲದಲ್ಲಿ ಕೆಲಸ ಇಲ್ಲ, ಮಳೆಗಾಲದಲ್ಲಿ ಕೆಲಸ ಇದೆ. ಬೇಸಿಗೆಕಾಲದಲ್ಲಿ ಕೆಲಸ ಇರುತ್ತೆ ಅವರಿಗೆ, ಬಟ್ ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲ. ಈ ರೀತಿಯಾಗಿ ಅವರಿಗೆ ಏನಾಗಿರುವಂಥದ್ದು, ಸಮಸ್ಯೆಗಳು ಬಹಳ ಆಗ್ತಾ ಇರೋದ್ರಿಂದಾಗಿ ಈ ಅಸಂಘಟಿತವಾದಂಥ ಬೇರೆ ಬೇರೆ ವಲಯಗಳಲ್ಲಿ ಇದ್ದಂತಹ ಕಾರ್ಮಿಕರನ್ನು ಒಂದುಗೂಡಿಸುವಂಥ ಉದ್ದೇಶದಿಂದಾಗಿ ಕಾರ್ಮಿಕರು ಎನ್ನುವಂಥವರು ಚಳುವಳಿಯನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು 5 ಪಾಯಿಂಟ್ಸ್ ಏನಿದೆ, ಇದು ಕಾಸ್ ಆಫ್ ಲೇಬರ್ಸ್ ಮೂಮೆಂಟ್. ಕಾರ್ಮಿಕರು ಚಳುವಳಿಯನ್ನು ಪ್ರಾರಂಭಿಸಲಿಕ್ಕೆ ಈ ಒಂದು 5 ಅಂಶಗಳು ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಿದ್ರೆ ಇವರು ಏನು ಮಾಡಿದರು? ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಅದ ನಂತರದಲ್ಲಿ ಸಕ್ಸಸ್ಸು ಸಹ ಆದರು. ಏನಾಯಿತು? ಇವರ ಚಳುವಳಿ ಮುಗಿದ ನಂತರದಲ್ಲಿ ಆದಂಥ ದಿ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಹಾಗಿದ್ರೆ ರಾಜಕೀಯ ಪರಿಣಾಮ ಏನಾಯಿತು ಈ ಒಂದು ಕಾರ್ಮಿಕ ಚಳುವಳಿಯಿಂದಾಗಿ? ಟು ಮೀಟ್ ದಿ ಡಿಮಾಂಡ್ಸ್ ಆಫ್ ವರ್ಕ್ ಆ್ಯಂಡ್ ದಿ ಪ್ರೊವೈಡ್ ವೆಲ್ಫೇರ್ ಪ್ರೋಗ್ರಾಮ್ಸ್, ದಿ ಗವರ್ನಮೆಂಟ್ ಹ್ಯಾವ್ ಟೇಕನ್ ಮೆಜರ್ಸ್. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು, ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕೆಲವೊಂದು ಸಂವಿಧಾನಾತ್ಮಕವಾಗಿಯೇ ಬಂದಿರುವಂಥದ್ದು, ಇಂದು ಕೆಲವೊಂದಿಷ್ಟು ಕಾನೂನುಗಳು ಅಥವಾ ಸಂಘಟನೆಗಳು ಎನ್ನುವಂಥದ್ದು ಈ ಒಂದು ಕಾರ್ಮಿಕರ ಹಿತಾಸಕ್ತಿಗೋಸ್ಕರವಾಗಿ ಸರ್ಕಾರ ರಚನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಫಸ್ಟ್ ಒನ್, ಕಾನ್ಸ್ಟಿಟ್ಯೂಷನಲ್ ಮೇಜರ್ಸ್, ಸಂವಿಧಾನಾತ್ಮಕ ಕ್ರಮಗಳು ಏನೆಲ್ಲ ಆಯಿತು ಕಾರ್ಮಿಕರ ಹಿತಾಸಕ್ತಿಗೋಸ್ಕರವಾಗಿ? ಪಾರ್ಟ್ 4 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಡೀಲ್ ವಿತ್ ದಿ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡೈರೆಕ್ಟಿವ್. ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡೈರೆಕ್ಟ್ ಸ್ಟೇಟ್ ಗವರ್ನಮೆಂಟ್ ಟು ಅಡಾಪ್ಟ್ ಸೋಷಿಯಾಲಿಸ್ಟ್ ಮೆಜರ್ಸ್. ಭಾರತ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ರಾಜ್ಯ ಸರ್ಕಾರಗಳಿಗೆ ಸಮಾಜವಾದಿ ತತ್ವಗಳಾದಂಥ ಕೆಲವೊಂದಿಷ್ಟು ವಿಷಯಗಳ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಇದು ಡೈರೆಕ್ಷನ್ ಟು ದಿ ಸ್ಟೇಟ್, ರಾಜ್ಯಗಳಿಗೆ ನಿರ್ದೇಶನ ನೀಡಲಿಕ್ಕೆ ಇರುವಂಥ ಒಂದು ಭಾಗ, ಸಂವಿಧಾನದಲ್ಲಿ ಇರುವಂಥ ಒಂದು ವಿಷಯ. ಇದರಲ್ಲಿ ಕಾರ್ಮಿಕರ ಕುರಿತಾಗಿಯೂ ಸಹ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ದಿ ಬೋತ್ ಮೆನ್ ಆ್ಯಂಡ್ ವುಮನ್. ಮಹಿಳೆಯರಿಗೆ ಮತ್ತು ಪುರುಷನಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕಾರ್ಮಿಕರು, ಮಹಿಳೆಯರು ಅಂತವರಿಗೆ ಕಡಿಮೆ ಕೂಲಿಯನ್ನು ಕೊಡೋ ಹಾಗೆ ಇಲ್ಲ. ಮೆನ್ ಆ್ಯಂಡ್ ವುಮನ್ ಆರ್ ಈಕ್ವಲ್. ಸಂವಿಧಾನದಲ್ಲೇ ಹೇಳಿದ್ದಾರೆ ರೈಟ್ ಟು ಈಕ್ವಾಲಿಟಿ ಅಂತ. ಅದೇ ರೀತಿಯಾಗಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳು ಸಹ ಹೇಳಿದ್ದಾರೆ ಟು ದಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸಮಾನ ಕೆಲಸಕ್ಕೆ ಸಮಾನ ವೇತನ. ಯಾರಿಗೆ? ಬೋತ್ ಮೆನ್ ಆ್ಯಂಡ್ ವುಮನ್. ಮಹಿಳೆ ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕಾಗತ್ತೆ. ಟು ಪ್ರೊವೈಡ್ ಲೀವ್ ಫೆಸಿಲಿಟೀಸ್ ಫಾರ್ ದಿ
ಪ್ರೆಗ್ನೆಂಟ್ ವುಮನ್ಸ್ ಫಾರ್ ದಿ ಬೋತ್ ಪ್ರಿನ್ಯಾಚುರಲ್ ಆ್ಯಂಡ್ ಪೋಸ್ಟ್. ನೋಡಿ, ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ರಜೆಯನ್ನು ಅಥವಾ ಪ್ರಸವ ಪೂರ್ವ ಇರ್ಬೋದು, ಪ್ರಸವ ನಂತರ ಇರ್ಬೋದು, ಅವರಿಗೆ ವೈದ್ಯಕೀಯ ಫೆಸಿಲಿಟೀಸ್ಗಳನ್ನು, ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸಿಕೊಡಬೇಕು ಅಂತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಎಲ್ಲಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇನ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ವೈದ್ಯಕೀಯ ಸೌಲಭ್ಯಗಳು, ಸೇವೆಗಳನ್ನು ನೀಡಬೇಕು. ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಶಾಸನಗಳು ಸಹ ರಚನೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇವು ಏನಿದೆ, ಈ ಒಂದು ಸಮಾನ ವೇತನಕ್ಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮಹಿಳೆ ಮತ್ತು ಪುರುಷರಿಗೆ, ಅದರ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ರಜೆಯನ್ನು ಘೋಷಿಸಬೇಕು. ಇದೆಲ್ಲ ಸಂವಿಧಾನದಲ್ಲೇ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಕೆಲವೊಂದಿಷ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡ್ ಲೆಜಿಸ್ಲೇಷನ್ಸ್ ಆನ್ ದಿ ಪರ್ಸನಲ್ ಲೇಬರ್ ಲಾ ಆಸ್ ಫಾಲೋಸ್. ಅಂದರೆ ಇಲ್ಲಿ ಏನಾಗಿರುವಂಥದ್ದು, ವೈಯಕ್ತಿಕ ಕಾರ್ಮಿಕ ಕಾನೂನುಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಹಾಗಿದ್ರೆ ಆ ಕೆಲವೊಂದಿಷ್ಟು ಕ್ರಮಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಂದರೆ ಇಲ್ಲಿ ಕೇಂದ್ರ ಸರ್ಕಾರನೇ ಈ ಒಂದು ಕಾರ್ಯಗಳನ್ನು ಕೈಗೊಂಡಿರುವಂಥದ್ದು. ದಿ ಲೇಬರ್ ಲಾ ಆಫ್ 1970 ಹ್ಯಾವ್ ಫಿಕ್ಸ್ಡ್ ದಿ ವೇಜಸ್ ಆಫ್ ವರ್ಕರ್ಸ್ ಅಪಾಯಿಂಟೆಡ್ ಆನ್ ದಿ ಒನ್ ಕಾಂಟ್ರಾಕ್ಟ್ ಬೇಸಸ್. ಗುತ್ತಿಗೆ ಆಧಾರದ ಮೇಲೆ ನೇಮಕವಾದಂಥ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಲು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದು 1970 ಕಾರ್ಮಿಕ ಕಾನೂನು ಅವಕಾಶ ನೀಡಿರುವಂಥದ್ದನ್ನು, ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಗುತ್ತಿಗೆ ಆಧಾರದ ಮೇಲೆ ಗೌರ್ಮೆಂಟ್ ಎನ್ನುವಂಥದ್ದು ಕಾರ್ಮಿಕರನ್ನು ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಮಾಡಿದವಾಗ ಅವರಿಗೆ ನಿರ್ದಿಷ್ಟವಾದಂತಹ ಒಂದಿಷ್ಟು ಕೂಲಿಯನ್ನು ನಿಗದಿಪಡಿಸಲೇಬೇಕು. ಕೇವಲ ಅಲ್ಲಿ ಓನರ್ ಮಾತ್ರ ಲಾಭವನ್ನು ಜಾಸ್ತಿ ಇಟ್ಟುಕೊಳ್ಳುವುದಲ್ಲ, ಒಬ್ಬ ವ್ಯಕ್ತಿಯನ್ನು, ಒಬ್ಬ ಕಾರ್ಮಿಕನನ್ನು 1 ವರ್ಷಕ್ಕೆ 10 ಲಕ್ಷ ಕೊಟ್ಟು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾನೆ ಅಂತಂದರೆ ಅವನಿಗೆ ತಕ್ಕದಾದಂತಹ ಒಂದು ಕೂಲಿಯನ್ನು ಅಲ್ಲಿ ಕಾರ್ಮಿಕರಿಗೆ ನೀಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದು 1970 ಕಾರ್ಮಿಕ ಕಾನೂನಿನಲ್ಲೇ ಅವಕಾಶ ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಮತ್ತು ಹಲವಾರು ಶಾಸನಗಳು ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ವರ್ಕ್ಮೆನ್ ಕಂಪೋಸೇಷನ್ಸ್ ಆ್ಯಕ್ಟ್ ಆಫ್ 1923 ಅಂದರೆ ಕಾರ್ಮಿಕ ಪರಿಹಾರ ಕಾಯ್ದೆ 1923 ಹೇಳಿರುವಂಥದ್ದು. ಸ್ಯಾಲರಿ ಪೇಮೆಂಟ್ ಆ್ಯಕ್ಟ್ ಆಫ್ 1936 1936ರಲ್ಲಿ ವೇತನ ಬಟವಡೆ ಕಾಯ್ದೆ. ಇದೆಲ್ಲ ಕಾರ್ಮಿಕರಿಗೋಸ್ಕರ ಬಂದಂಥ ಕಾಯ್ದೆ. ಅದೇ ರೀತಿಯಾಗಿ ವೀಕ್ಲಿ ಹಾಲಿಡೇ ಆ್ಯಕ್ಟ್ ಆಫ್ 1942 1942ರಲ್ಲಿ ವಾರದಲ್ಲಿ 1 ರಜೆ ಕೊಡಲೇಬೇಕು ಅಂತ ಕಾನೂನು ಬಂದಿರುವಂಥದ್ದು ಕಾರ್ಮಿಕರಿಗೆ. ಮಿನಿಮಮ್ ವೇಜಸ್ ಆ್ಯಕ್ಟ್ ಆಫ್ 1948 1948ರಲ್ಲಿ ಕನಿಷ್ಠ ವೇತನ ಕಾಯ್ದೆ ಎನ್ನುವಂಥದ್ದನ್ನು ಜಾರಿಗೆ ತರಲಾಗುತ್ತೆ. ಅದೇ ರೀತಿಯಾಗಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಆಫ್ 1948 1948ರಲ್ಲಿ ಕಾರ್ಮಿಕರ ರಾಜ್ಯ ವಿಮಾ ಕಾಯ್ದೆಯನ್ನು ತಂದಿರುವಂಥದ್ದು. ರಾಜ್ಯ ಸರ್ಕಾರನೇ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿರುವಂಥ, ಅಂದರೆ ಇನ್ಶೂರೆನ್ಸನ್ನು ಮಾಡಿಕೊಡ್ಬೇಕಾಗುವಂಥದ್ದು. ಇನ್ನು ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆ್ಯಕ್ಟ್ ಆಫ್ 1952 1952ರಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಬೋನಸ್ ಆ್ಯಕ್ಟ್ ಆಫ್ 1965 1965ರಲ್ಲಿ ಬೋನಸ್ ಕಾಯ್ದೆ ಎನ್ನುವಂಥದ್ದನ್ನು ಬಂದಿರುವಂಥದ್ದು. ಇದೆಲ್ಲ ಸಹಿತವಾಗಿ ಕಾರ್ಮಿಕರ ಹಿತಾಸಕ್ತಿಗೋಸ್ಕರವಾಗಿಯೇ ಬಂದಂತಹ ಶಾಸನಗಳು ಅಥವಾ ಕಾನೂನುಗಳು ಅನಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಕಾಯ್ದೆ ಕಾನೂನು ಅಥವಾ ಸಂವಿಧಾನಾತ್ಮಕವಾಗಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡೋಕ್ಕೋಸ್ಕರವಾಗಿ ತಂದಿರುವಂಥದ್ದು. ಹೇಗೆ ಕಾರ್ಮಿಕರು ತಮ್ಮ ಒಂದು ಅಸ್ತಿತ್ವಕ್ಕಾಗಿ ಹೋರಾಟವನ್ನು ನಡೆಸಿದ್ರು, ಅದರೆಲ್ಲರ ಒಂದು ರಾಜಕೀಯ ಪರಿಣಾಮನೇ ಈ ರೀತಿಯಾದಂಥ ಸಂವಿಧಾನಾತ್ಮಕ ಕ್ರಮಗಳು ಇರ್ಬೋದು ಅಥವಾ ಕಾನೂನುಗಳು ಬಂದಿರುವಂಥ ವ್ಯವಸ್ಥೆಗಳು ಆಗಿರ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಸಮ್ ಪ್ರಾಮಿನೆಂಟ್ಸ್ ಲೇಬರ್ಸ್ ಆರ್ಗನೈಸೇಷನ್ಸ್. ಹಾಗಿದ್ರೆ ಕೆಲವು ಮುಖ್ಯ ಕಾರ್ಮಿಕ ಸಂಘಟನೆಗಳು ಯಾವುದಿದೆ ಎನ್ನುವಂಥದ್ದನ್ನು ನಾವು ನೋಡೋಣ. ಸೊ ಈ ಕಾರ್ಮಿಕ ಸಂಘಟನೆಗಳು ಎನ್ನುವಂಥದ್ದನ್ನು ಕೆಲವೊಂದಿಷ್ಟು ಗೌರ್ಮೆಂಟೇ ರಚನೆ ಮಾಡಿರುವಂಥದ್ದು, ಇನ್ನು ಕೆಲವೊಂದಿಷ್ಟು ಅವರು ಓನಾಗಿ
ರಚನೆ ಮಾಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಅದು ಶಾರ್ಟ್ ಆಗಿ AITUC ಅಂತ ಕರಿತೀವಿ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಸೊ ನಾವು ಆ ಒಂದು ಕಾಸಸ್ಸಲ್ಲಿ ನೋಡಿದ್ವಿ ಅಲ್ವಾ, ಕಲ್ಯಾಣ ಕಾರ್ಯಕ್ರಮದಲ್ಲಿ ನೋಡಿದ್ವಿ ಅಲ್ಲ, ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ 1920ರಲ್ಲಿ ಈ ಒಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎನ್ನುವಂಥದ್ದು ಜಾರಿಗೆ ಬರುತ್ತೆ. with the brief in socialist pattern of society, it started in 1920. ಸಮಾಜವಾದಿ ತತ್ವದ ತಳಹದಿಯ ಮೇಲೆ 1920ರಲ್ಲಿ ಈ ಒಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎನ್ನುವಂಥದ್ದು ಬರುತ್ತೆ. ಇಟ್ ವಾಸ್ ವರ್ಕಿಂಗ್ ಆಸ್ ಲೇಬರ್ಸ್ ಯೂನಿಯನ್ ಆ್ಯಂಡ್ ಕೇಮ್ ಅಂಡರ್ ದಿ ಗ್ರಿಪ್ ಆಫ್ ದಿ ಕಮ್ಯುನಿಸ್ಟ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್. ಕಾರ್ಮಿಕ ಸಂಘವಾಗಿ ನಿರ್ವಹಿಸುತ್ತಿದ್ದಂಥ ಈ ಸಂಘ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕಮ್ಯುನಿಸ್ಟ್ ಹಿತಕ್ಕೆ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದರ ಮುಖ್ಯ ಉದ್ದೇಶ ಕೈಗಾರಿಕೆಗಳ ರಾಷ್ಟ್ರೀಕರಣ ಮತ್ತು ಕಾರ್ಮಿಕ ಹಕ್ಕುಗಳ ರಕ್ಷಣೆಯನ್ನು ಮಾಡುವಂಥದ್ದಾಗಿತ್ತು. ಕಾರ್ಮಿಕರ ಹಿತಾಸಕ್ತಿ ಆಗಬೇಕು ಮತ್ತು ಅವುಗಳ ರಕ್ಷಣೆ ಆಗಬೇಕು, ಅವರ ಕಲ್ಯಾಣವನ್ನು ಸಾಧಿಸುವಂಥ ಉದ್ದೇಶ. ಫಸ್ಟು ಇದು ಏನಾಗಿತ್ತು, ಒಂದು ಮಾರ್ಕ್ಸಿಸ್ಟ್ ಅಥವಾ ಸಮಾಜವಾದಿ ತತ್ವದ ಆಧಾರದ ಮೇಲೆ ಬಂದಿತ್ತು. ತದನಂತರದಲ್ಲಿ ಇದು ಕಾರ್ಮಿಕರ ಸ್ವಾತಂತ್ರ್ಯೋತ್ತರದಲ್ಲಿ ಒಂದು ಕಮ್ಯುನಿಸ್ಟ್ ಹಿತಕ್ಕಾಗಿ ಅಥವಾ ಕಾರ್ಮಿಕರ ಹಿತಕ್ಕಾಗಿ ಬಂದಿರುವಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಒನ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಶಾರ್ಟ್ ಆಗಿ INTUC. ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ಬೋದು. AITUC, ಎಕ್ಸ್ಪಾಂಡ್ ಇನ್ AITUC, ಎಕ್ಸ್ಪಾಂಡ್ ಇನ್ INTUC ಕೇಳ್ಬೋದು. AITUCಯನ್ನು ವಿಸ್ತರಿಸಿರಿ, INTUCಯನ್ನು ವಿಸ್ತರಿಸಿರಿ ಅಂತ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲ. ಸೊ AITUC ಅಂತಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಅದೇ ರೀತಿಯಾಗಿ INTUC ಅಂತಂದರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಬಿಕಾಸ್ ಆಫ್ ದಿ ಐಡಿಯಾಲಜಿಕಲ್ ಡಿಫರೆನ್ಸ್ ಸಮ್ Congress men came out to the AITUC and started in INTUC in May 1947 with the support of Congress party on non-violent philosophy. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎನ್ನುವಂಥದ್ದು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಲ್ಲಿ ಉಂಟಾದಂಥ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಕೆಲವು ಕಾಂಗ್ರೆಸ್ಸಿಗರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಿಂದ ಹೊರಬಂದು ಈ ಒಂದು ಕಾಂಗ್ರೆಸ್ ಪಕ್ಷದ ಸಹಾಯದಿಂದ ಅಹಿಂಸಾ ತತ್ವದ ಆಧಾರದ ಮೇಲೆ 1947 ಮೇನಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಪ್ರಾರಂಭಿಸ್ತಾರೆ. ನೋಡಿ, ಮೇಲೆ ಇದ್ದಂಥ AITUCಯಲ್ಲಿ ಬಿರುಕುಂಟಾಗುತ್ತೆ, ಸೈದ್ಧಾಂತಿಕವಾಗಿ ಬಿರುಕುಂಟಾದವಾಗ ಕೆಲವೊಂದಿಷ್ಟು ಜನರು ಈ ಕೆಳಗಿನ INTUCಯನ್ನು ಸ್ಟಾರ್ಟ್ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಎನ್ನುವಂಥದ್ದು INTUCಗೆ ಸಪೋರ್ಟ್ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಎರಡರ ಉದ್ದೇಶ ಒಂದೇ, ಏನು, ಕಾರ್ಮಿಕರ ಹಿತಾಸಕ್ತಿ. ಆದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಜಗಳಗಳು, ಸೈದ್ಧಾಂತಿಕವಾದಂಥ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದು AITUCಯಿಂದ ಹೊರಬಂದಂಥವರು ಯಾವುದನ್ನು ಸ್ಟಾರ್ಟ್ ಮಾಡ್ತಾರೆ, INTUCಯನ್ನು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಭಾರತೀಯ ಮಜ್ದೂರ್ ಸಂಘ BMS, ಭಾರತೀಯ ಮಜ್ದೂರ್ ಸಂಘ ಎನ್ನುವಂಥದ್ದು ಫೌಂಡೆಡ್ ಬೈ ದಿ ದತ್ತೋಪಂತ್ ಥೇಂಗಡಿ for the upholding patriotic among the labor's populations during the 1955 on the birth of the ಬಾಲಗಂಗಾಧರ್ ತಿಲಕ್. ಈ ಒಂದು ಭಾರತೀಯ ಮಜ್ದೂರ್ ಸಂಘ ಎನ್ನುವಂಥದ್ದು ಕಾರ್ಮಿಕ ರಂಗದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವ ದೃಷ್ಟಿಯಿಂದ 1955ರಲ್ಲಿ ಶ್ರೀ ಬಾಲಗಂಗಾಧರ್ ತಿಲಕ್ ದಿನದಂದು ದತ್ತೋಪಂತ್ ಠೇಂಗಡಿ ಎನ್ನುವಂಥವರು ಭಾರತೀಯ ಮಜ್ದೂರ್ ಸಂಘವನ್ನು ಪ್ರಾರಂಭಿಸ್ತಾರೆ. ಇದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು, ದತ್ತೋಪಂತ್ ಥೇಂಗಡಿ. ಯಾವ ದಿನದಂದು ಸ್ಥಾಪನೆಯನ್ನು ಮಾಡ್ತಾರೆ, ಶ್ರೀ ಬಾಲಗಂಗಾಧರ್ ತಿಲಕ್ ರವರ ಜನ್ಮದಿನದಂದು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಇಟ್ ಈಸ್ ನಾಟ್ ಎನಿ ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್
ಎನಿ ಇಂಟರ್ನ್ಯಾಷನಲ್ ಟ್ರೇಡ್. ನೋಡಿ, ಈ ಒಂದು ಭಾರತೀಯ ಮಜ್ದೂರ್ ಸಂಘ ಎನ್ನುವಂಥದ್ದು ಯಾವುದೇ ಅಂತಾರಾಷ್ಟ್ರೀಯ ಸಂಘಟನೆಗೆ ಸೇರದೆ ಇದು 5,860ಕ್ಕೂ ಹೆಚ್ಚು ಕಾರ್ಮಿಕ ಸಂಘಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದರ ಒಂದು ಕಾರ್ಮಿಕ ಮಂತ್ರಾಲಯ ಮಾಹಿತಿಯ ಪ್ರಕಾರವಾಗಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದೊಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದಂಥ ಒಂದು ಸಂಘಟನೆಯಾಗಿದ್ದು, ಇದರ ಅಡಿಯಲ್ಲಿ ಮತ್ತೆ 5,860ಕ್ಕೂ ಹೆಚ್ಚು ಸಂಘಟನೆಗಳು ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಇದರ ಎಸ್ಟಾಬ್ಲಿಷ್ ಮಾಡಿದ್ದು ಯಾರು? ಸ್ಥಾಪಕರು ದತ್ತೋಪಂತ್ ಥೇಂಗಡಿ ಎನ್ನುವಂಥವ್ರು ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ, ಭಾರತೀಯ ಮಜ್ದೂರ್ ಸಂಘ ಎನ್ನುವಂಥದ್ದನ್ನು. ಅದೇ ರೀತಿಯಾಗಿ ನೆಕ್ಸ್ಟ್ ಸೆಂಟ್ರಲ್ ಫಾರ್ ಟ್ರೇಡ್ ಯೂನಿಯನ್, CITU, Central for Trade Union. So, in communist leaders like S.A. Dange, E.M.S. Nabundri Pant started in imperialist attitude. ಸೊ ಈ ಒಂದು ಸೆಂಟ್ರಲ್ ಫಾರ್ ಇಂಡಿಯಾ ಟ್ರೇಡ್ ಯೂನಿಯನ್ಸ್ ಎನ್ನುವಂಥದ್ದು ಕಮ್ಯುನಿಸ್ಟ್ ನಾಯಕರಾದಂಥ S.A. ಡಾಂಗೆ ಮತ್ತು E.M.S. ನಭೂಂದ್ರಿ ಪಾಂಡ್ರವರು ಸಾಮ್ರಾಜ್ಯಶಾಹಿ ವಿರೋಧಿಸಲು ನಿಲುವನ್ನು ಈ ಒಂದು ಟ್ರೇಡನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಗುತ್ತೆ. 1964ರಲ್ಲಿ ಮಾರ್ಕ್ಸ್ವಾದಿಗಳು ಎಡಪಂಕ್ತಿ ಮತ್ತು ಬಲಪಂಕ್ತಿಗಳು ಎನ್ನುವಂಥ ಒಂದು ಭಿನ್ನಾಭಿಪ್ರಾಯಗಳಿಂದಾಗಿ CITUವನ್ನು ಪ್ರಾರಂಭಿಸ್ತಾರೆ. ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತ್ರಿಪುರಗಳಿರ್ಬೋದು ಮಾರ್ಕ್ಸ್ವಾದಿಗಳ ಒಂದು ಭದ್ರ ಕೋಟೆಯಾಗಿ ನಿರ್ಮಾಣವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ನಿಮಗೆ ಮೇನ್ ಆಗಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಏನು ಎನ್ನುವಂಥದ್ದನ್ನು ಅದು ಎಕ್ಸ್ಪಾಂಡ್ ಕೇಳ್ತಾರೆ. AITUC, INTUC, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಭಾರತೀಯ ಮಜ್ದೂರ್ ಸಂಘ್ BMS, ಸೆಂಟ್ರಲ್ ಫಾರ್ ಟ್ರೇಡ್ ಯೂನಿಯನ್ CITU ಎನ್ನುವಂಥದ್ದನ್ನು ಎಕ್ಸ್ಪಾಂಡನ್ನು ಕೇಳುವಂಥ ಚಾನ್ಸಸ್ಗಳು ಇದೆ. ಸೊ ಇವಿಷ್ಟು ಅದರ್ ಪ್ರಿನ್ಸಿಪಲ್ ಆಫ್ ಲೇಬರ್ಸ್ ಆರ್ಗನೈಸೇಷನ್ಸ್. ನೆಕ್ಸ್ಟ್ ಅದರ್ ಮೇಜರ್ ಆರ್ಗನೈಸೇಷನ್ಸ್, ಮತ್ತು ಕೆಲವೊಂದಿಷ್ಟು ಪ್ರಮುಖವಾದಂತಹ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು, ಸಂಘಗಳು ಇರುವಂಥದ್ದನ್ನು ನಾವು, ಕಾರ್ಮಿಕ ಸಂಘಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹಿಂದೂ ಮಜ್ದೂರ್ ಸಭಾ HMS, ಹಿಂದೂ ಮಜ್ದೂರ್ ಸಭಾ, ಹಿಂದೂ ಮಜ್ದೂರ್ ಪಂಚಾಯತ್ HMP, ಹಿಂದೂ ಮಜ್ದೂರ್ ಪಂಚಾಯತ್ HMP, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ UTUC, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ UTIC ಎನ್ನುವಂಥದ್ದು ಪ್ರಮುಖವಾದಂಥ ಸಂಘಟನೆಗಳಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಟೋಟಲಿ ದ ಲೇಬರ್ಸ್ ಮೂವ್ಮೆಂಟ್ ಆರ್ ಟ್ರೇಡಿಂಗ್ ಟು ದಿ ಇಂಪ್ರೂವ್ ದಿ ವೆಲ್ಫೇರ್ ಆ್ಯಂಡ್ ಸ್ಟಾರ್ಟೆಡ್ ಟು ಲಿವಿಂಗ್ ಆಫ್ ವರ್ಕರ್ಸ್. ಒಟ್ಟಾರೆಯಾಗಿ ಕಾರ್ಮಿಕ ಚಳುವಳಿಗಳು ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಲು ಮತ್ತು ಕಾರ್ಮಿಕರ ಜೀವನ ಮಟ್ಟವನ್ನು ಉತ್ತಮಪಡಿಸಲು ಪ್ರಯತ್ನಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಚಳುವಳಿಗಳ ಯಶಸ್ಸನ್ನು ಸರ್ಕಾರಿ ಕಾರ್ಯಕ್ರಮಗಳ ಮೂಲಕವಾಗಿ ಗುರುತಿಸಬಹುದಾಗಿದೆ. ಅದೇ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್ರವರು ಹೇಳಿರುವಂತೆ ವಿಶ್ವ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲೆಯ ಹೊರತು ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲವೆನ್ನುವಂಥದ್ದನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸ್ಟುದಿ ಮಾರ್ಕ್ಸ್ ಅಂದರೆ ಗುಲಾಮಗಿರಿಯನ್ನು, ಸ್ಟುದಿ ಸ್ಲೇವರಿ, ಆ ಒಂದು ಗುಲಾಮಗಿರಿಯನ್ನು ನೀವು ಹೊರತಾಗ್ತೀರಿ ವಿನಃ ನೀವೇನನ್ನೂ ಸಹ ಕಳೆದುಕೊಳ್ಳೋದಿಲ್ಲ ಅಂತ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸಕ್ಸಸ್ ಆಯಿತು ಕಾರ್ಮಿಕ ಚಳುವಳಿ ಎನ್ನುವಂಥದ್ದು, ಅವರಿಗೆ ಬೇಕಾದ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ದಿ ಸೆಲಿಬ್ರೇಷನ್ಸ್ ಆಫ್ ದಿ ಮೇ ಡೇಸ್ ಥ್ರೂ ದಿ ವರ್ಲ್ಡ್ ಆನ್ 1st of May in every year provide the significance of the labor force and the movement. ಇದರ ಫಲವಾಗಿ ಪ್ರತಿ ವರ್ಷವೂ ಸಹ May 1ರಂದು
ಲೇಬರ್ ಡೇ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವಂಥದ್ದನ್ನು ನಾವು ನೋಡ್ತೀವಿ. ಈ ಕಾರಣದಿಂದಾಗಿ ಕಾರ್ಮಿಕ ಶಕ್ತಿಯ ಮಹತ್ವವನ್ನು ಗುರುತಿಸಲು ಸಲುವಾಗಿಯೇ ಜಗತ್ತಿನಾದ್ಯಂತ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕವಾಗಿ ಕಾರ್ಮಿಕರ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತಾರೆ ಇಡೀ ಜಗತ್ತಿಗೆ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಕಾರ್ಮಿಕ ಚಳುವಳಿ ಎನ್ನುವಂಥದ್ದು ನಡೆದ ನಂತರದಲ್ಲಿ ಅವರ ಒಂದು ಕಲ್ಯಾಣ ಎನ್ನುವಂಥದ್ದು ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಇಸ್ ಎ ಕಾಸಸ್ ಆಫ್ ಲೇಬರ್ ಮೂಮೆಂಟ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಲೇಬರ್ ಮೂಮೆಂಟ್. ಕಾರ್ಮಿಕ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ನಾವು ಇಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ಯಸೆಂಟ್ ಮೂಮೆಂಟ್ ಅಂದರೆ ರೈತ ಚಳುವಳಿಯ ಕುರಿತಾಗಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.